ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಹೇಳಿಕೆ ದಾಖಲಿಸಿದ ನಂತರ ರೇಣುಕಾಸ್ವಾಮಿ ಪೋಷಕರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪವಿತ್ರ ಗೌಡ ಲಾಯರ್ ರೇಣುಕಾಸ್ವಾಮಿ ಅಮ್ಮನಲ್ಲಿ ಏನೇನು ಕೇಳಿದ್ದಾರೆ, ಜೊತೆಗೆ ಲಾಯರ್ ಕೇಳಿದಂತಹ ಒಂದು ಫೋನ್ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿದ್ದಾದ್ರೂ ಏನು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್, ಈಗ ಸಿನಿಮಾ ಶುರುವಾಗಿದೆ. 100 ಪುಟಗಳ ಚಾರ್ಜ್ ಶೀಟ್, 16 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಭದ್ರಂದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ, ಯಾವುದು ಗೊತ್ತಿಲ್ಲ, ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನಾ, ಇಲ್ಲ ಬೇರೆ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನಾ? ಪೊಲೀಸರು ಟಿ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ. ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಹೇಳಿಕೆ ದಾಖಲಿಸಿದ ನಂತರ ರೇಣುಕಾಸ್ವಾಮಿ ಪೋಷಕರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪವಿತ್ರ ಗೌಡ ಲಾಯರ್ ರೇಣುಕಾಸ್ವಾಮಿ ಅಮ್ಮನಲ್ಲಿ ಏನೇನು ಕೇಳಿದ್ದಾರೆ, ಜೊತೆಗೆ ಲಾಯರ್ ಕೇಳಿದಂತಹ ಒಂದು ಫೋನ್ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿದ್ದಾದ್ರೂ ಏನು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್, ಈಗ ಸಿನಿಮಾ ಶುರುವಾಗಿದೆ. 100 ಪುಟಗಳ ಚಾರ್ಜ್ ಶೀಟ್, 16 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಭದ್ರಂದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ, ಯಾವುದು ಗೊತ್ತಿಲ್ಲ, ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನಾ, ಇಲ್ಲ ಬೇರೆ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನಾ? ಪೊಲೀಸರು ಟಿ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ. ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ.
ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಹೇಳಿಕೆ ದಾಖಲಿಸಿದ ನಂತರ ರೇಣುಕಾಸ್ವಾಮಿ ಪೋಷಕರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪವಿತ್ರ ಗೌಡ ಲಾಯರ್ ರೇಣುಕಾಸ್ವಾಮಿ ಅಮ್ಮನಲ್ಲಿ ಏನೇನು ಕೇಳಿದ್ದಾರೆ, ಜೊತೆಗೆ ಲಾಯರ್ ಕೇಳಿದಂತಹ ಒಂದು ಫೋನ್ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿದ್ದಾದ್ರೂ ಏನು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್, ಈಗ ಸಿನಿಮಾ ಶುರುವಾಗಿದೆ. ನೂರಾರು ಪುಟಗಳ ಚಾರ್ಜ್ ಶೀಟ್, 10 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಬಜರಂಗ್ ದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ, ಯಾವುದು ಗೊತ್ತಿಲ್ಲ. ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ್ದ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನ, ಇಲ್ಲ ಬೇರೆ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನ? ಪೊಲೀಸರು ಟಿ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ. ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ರೋಚಕ ಘಟ್ಟವನ್ನ ತಲುಪಿದೆ. ಹೇಳಿಕೆ ದಾಖಲಿಸಿದ ನಂತರ ರೇಣುಕಾಸ್ವಾಮಿ ಪೋಷಕರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪವಿತ್ರ ಗೌಡ ಲಾಯರ್ ರೇಣುಕಾಸ್ವಾಮಿ ಅಮ್ಮನಲ್ಲಿ ಏನೇನು ಕೇಳಿದ್ದಾರೆ, ಜೊತೆಗೆ ಲಾಯರ್ ಕೇಳಿದಂತಹ ಒಂದು ಫೋನ್ ಪ್ರಶ್ನೆಗಳಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿದ್ದಾದ್ರೂ ಏನು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್, ಈಗ ಸಿನಿಮಾ ಶುರುವಾಗಿದೆ. ನೂರಾರು ಪುಟಗಳ ಚಾರ್ಜ್ ಶೀಟ್, 10 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಬಜರಂಗ್ ದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ, ಯಾವುದು ಗೊತ್ತಿಲ್ಲ. ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ್ದ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನ, ಇಲ್ಲ ಬೇರೆ ಟಿ ಶರ್ಟ್ ಹಾಕಿಕೊಂಡು ಹೋಗಿದ್ನ? ಪೊಲೀಸರು ಟಿ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ.
ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.